ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ತಂಡ ಗುಲ್ಬರ್ಗಾ, ಬೀದರ್, ರಾಯಚೂರು ಈ ಭಾಗದಲ್ಲಿ ಪ್ರವಾಸ ಮಾಡ್ತದೆ. ಎರಡನೇ ತಂಡ ಆರ್ ಅಶೋಕ್ ರವರು ಕೆಳಮನೆ ವಿಪಕ್ಷ ನಾಯಕರು. ಮೂರನೇ ತಂಡ ಛಲವಾದಿ ನರಸಿಂಹ ನೇತೃತ್ವದಲ್ಲಿ ಪ್ರವಾಸ ಪ್ರಾರಂಭ ಆಗಿದೆ. ರೈತರ ಕೃಷಿ ಭೂಮಿ, ಮಠಮಾನ್ಯಗಳ, ದೇವಸ್ಥಾನಗಳ ಸರ್ಕಾರಿ ಭೂಮಿಯನ್ನು ಭೂ ಕಬಳಿಕೆ ಮಾಡಿದೆ ವಕ್ಫ್ ಬೋರ್ಡು. ಅದು ರದ್ದಾಗಬೇಕು. ಕೇಂದ್ರ ಸರ್ಕಾರ ಈಗಾಗಲೇ JPC ಕಮಿಟಿ ಮಾಡಿದೆ. ಆ JPC ಕಮಿಟಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ವರದಿ ಕೊಡ್ತಾರೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ 100 ಈ ಏನು ವಕ್ಫ್ ಇದರ ಬಗ್ಗೆ ಮಂಡನೆ ಆಗುತ್ತೆ. ನಮ್ಮ ಉದ್ದೇಶ ನಮ್ಮ ರೈತರ ಕೃಷಿ ಭೂಮಿ ವಾಪಸ್ ಪಡಿಬೇಕು, ಸರ್ಕಾರಿ ಭೂಮಿ ವಾಪಸ್ ಪಡಿಬೇಕು, ಮಠಮಾನ್ಯಗಳ ದೇವಸ್ಥಾನ ಕೊಟ್ಟಿದ್ದ ಭೂಮಿಯನ್ನು ವಾಪಸ್ ಪಡಿಬೇಕು. ಅದು ಉದ್ದೇಶ. ಅಧಿಕೃತ ಮೂರೇ ತಂಡ. ಈಗ 25ನೇ ತಾರೀಕು ಇದೆ ಬೀದರ್ನಿಂದ ಎತ್ತಲ್ ಟೀಮ್ ಕೂಡ ಮಾಡಿತ್ತು. ನಾನು ಚಿಹ್ನೆ ಅಡಿ ಸರ್ ನೋಡೋಣ. BJP ಚಿಹ್ನೆ ರಾಜ್ಯದ ಅಧ್ಯಕ್ಷ ನೇತೃತ್ವ ಅಧಿಕೃತ. ಎರಡನೇದು ವಿಪಕ್ಷ ನಾಯಕರು ಆರ್ ಅಶೋಕ್, ಛಲವಾದಿ ನರಸಿಂಹ. ಅನಧಿಕೃತ ಅಂತೀನಿ ನಾನು ನೋ ಕಾಮೆಂಟ್ಸ್. ಸದ್ಯದ ಈಗ ನಾವು ಬಂದಿರತಕ್ಕಂಥ ವಕ್ಫ್ ವಿಚಾರ ಸದ್ಯಕ್ಕೆ ಯಾಕಂದ್ರೆ ವಿಷಯಾಂತರ ಮಾಡಕ್ಕೆ ಇಚ್ಛೆ ಪಡಲ್ಲ. ನಮ್ಮ ಉದ್ದೇಶ ನೋಡಿ, ಇನ್ನೂ 2-3 ಸಲ ವಕ್ಫ್ ಹೋರಾಟ ಇದೆ. ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾರೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಡಿಯಲ್ಲಿ ರಾಜ್ಯದ ಅಧ್ಯಕ್ಷ ನೇತೃತ್ವ ಅವರೂ ಇದ್ರು ಮತ್ತು ಆರ್ ಅಶೋಕ್, ಛಲವಾದಿ ನರಸಿಂಹ ನನಗೆ ಮಾಹಿತಿ ಇಲ್ಲಣ್ಣ, ನನಗೆ ಮಾಹಿತಿ ಇಲ್ಲ. BP ಹರೀಶ್ ಅವರು ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ. ಆಯ್ತು, ಕಾದ್ ನೋಡಿ. ಇನ್ನೊಂದು 2-3 ಸಲ ನನಗೂ ಚೆನ್ನಾಗಿ ಮಾತಾಡಕ್ ಬರ್ತದೆ ಅಣ್ಣ. ಕಾರಣ ದೇವ್ರ ಸಮಾನ ಯಡಿಯೂರಪ್ಪನವರು. ಯಡಿಯೂರಪ್ಪ ದೇವರ ಸಮಾನ, ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ. ಯಡಿಯೂರಪ್ಪ ಪಕ್ಷ ಕಟ್ಟಿದ್ದು ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಉತ್ತರ, ಯಾಕಂದ್ರೆ ವಿಷಯಾಂತರ ಆಗುತ್ತೆ. ಅವರು ವಿಷಯಾಂತರ ಮಾಡೋಕ್ಕೋಸ್ಕರ ರೀತಿ ಹಗುರವ ಮಾತಾಡ್ತಿದ್ರೆ. ಇನ್ನೊಂದು 2-3 ಸಲ ನನಗೂ ಚೆನ್ನಾಗಿ ಮಾತಾಡಕ್ ಬರ್ತದೆ, ಮಾತಾಡ್ತೀನಿ. ಜೊತೆಗೂ ಹೊಂದಾಣಿಕೆ ಇದೆ ಅಂತ ಅಣ್ಣ, ಇನ್ನೊಂದು 2-3 ಸತಿ ತಡಕ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಸೋಲಿಗೆ ಯಾರು ಕಾರಣ, ಎಲ್ಲವನ್ನೂ ಸವಿಸ್ತಾರವಾಗಿ ಅಣ್ಣ ಮಾಧ್ಯಮ ಸ್ನೇಹಿತರ ಮುಂದೆ ಎಲ್ಲವೂ ಹೇಳ್ತೀನಿ. ಈ ವಕ್ಫ್ ಹೋರಾಟ ಅಷ್ಟೇ. ಈಗ ನಮ್ಮ ವಿಜೇಂದ್ರ ಬಗ್ಗೆ ಅನಾಮಧೇಯ ಪತ್ರಗಳು ಬರೀತಾ ಇದೆ, ಕೆಳಗಿಳಿಸ್ರಿ ಹೋರಾಟ ಮಾಡಿ. ಅನಾಮಧೇಯ ಪತ್ರಗಳಿಗೆ ಬೆಲೆನೇ ಇಲ್ಲ, ಅಪ್ಪನೇ ಇಲ್ಲ, ಅಮ್ಮನಿಲ್ಲ. ಯಾರು ತಾಕತ್ತಿದ್ರೆ ನೋಡೋಣ. ನಾನು ವಿಷಯಾಂತರ ಮಾಡಕ್ಕೆ ಇಚ್ಛೆ ಪಡಲ್ಲ. ತಡಿ, ರಾಜ್ಯದ ಅಧ್ಯಕ್ಷರು ನಮಗೆ ಸಂಘಟನೆ ತಾಯಿ ಸಮಾನ. ರಾಜ್ಯದ ಅಧ್ಯಕ್ಷರು ಇವತ್ತು ಯಡಿಯೂರಪ್ಪನ ತಂದೆ ಸಮಾನ. ರಾಜ್ಯದ ಅಧ್ಯಕ್ಷರು ಅವ್ರ ನೇತೃತ್ವ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಿಗೂ ಉತ್ತರ ಕೊಡಲ್ಲ. ನೋ ಕಾಮೆಂಟ್ಸ್. ಮುಂಬರುವ ದಿನಗಳಲ್ಲಿ ಎಲ್ಲವೂ ಉತ್ತರ ಕೊಡ್ತೀವಿ. ಅಂತ್ಯ